ವೆಲ್ಕಮ್ ಟು ಮೈ ಚಾನೆಲ್. ನಾನಿವತ್ತು ಆಟಿ ಸ್ಪೆಷಲ್ ಪತ್ರೊಡೆ ಮಾಡ್ತಾ ಇದ್ದೇನೆ. ಇಷ್ಟು ಕೆಸುವಿನ ಎಲೆಗಳನ್ನು ತಗೊಂಡಿದ್ದೇನೆ. ಒಂದು 15-20 ಎಲೆಗಳುಂಟು ಇದರಲ್ಲಿ. ಇದನ್ನು ಚೆನ್ನಾಗಿ ತೊಳೆದು ಇಟ್ಟದ್ದು. ಇದು ಕೊಚ್ಚಿಟ್ಟಂತಹ ಕೆಸುವಿನ ಎಲೆ ಇಷ್ಟುಂಟು. ಇಲ್ಲಿ ನಾನು 3 ಗ್ಲಾಸಿನಷ್ಟು ಬೆಳ್ತಿಗೆ ಅಕ್ಕಿಯನ್ನು ತಗೊಂಡಿದ್ದೇನೆ. ಇದನ್ನು ಒಂದು 6 ಗಂಟೆಯಷ್ಟು ಹೊತ್ತು ನೆನೆಯಲಿಕ್ಕಿಟ್ಟು ಆನಂತರ ತೊಳೆದು ಕ್ಲೀನ್ ಮಾಡಿ ಇಲ್ಲಿ ಇಟ್ಟದ್ದು ನಾನು. ಇದನ್ನೀಗ ಮಿಕ್ಸಿಗೆ ಹಾಕಿಕೊಳ್ತಾ ಇದ್ದೇನೆ. ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಬೇಕು. ಇಲ್ಲಿ ಹುರಿದಿಟ್ಟುಕೊಂಡಂತಹ ಮೆಣಸು ಇದೊಂದು 10 ಮೆಣಸು ತಗೊಂಡಿದ್ದೇನೆ ಇಲ್ಲಿ ನಾನು. ಮತ್ತು ಒಂದು ಸ್ವಲ್ಪ ಹುಳಿ. ಇದೀಗ ಮಿಕ್ಸಿಗೆ ಹಾಕಿ ಇಲ್ಲಿ ಹಿಟ್ಟನ್ನು ರೆಡಿ ಮಾಡಿ ಇಟ್ಟುಕೊಂಡಿದ್ದೇನೆ. ಈಗ ಈ ಹಿಟ್ಟನ್ನು ಇದಕ್ಕೆ ಹಾಕ್ತಾ ಇದ್ದೇನೆ. ಇನ್ನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಈಗ ಇದಿಲ್ಲಿ ರೆಡಿಯಾಗಿದೆ. ಈಗ ಬಾಡಿಸಿಟ್ಟಂಥ ಬಾಳೆ ಎಲೆಯಲ್ಲಿ ಇದನ್ನೀಗ ಮಡಿಚಿಡ್ತಾ ಇರೋದು. ಇಡ್ಲಿ ಪಾತ್ರೆಯಲ್ಲಿ ನೀರು ಈಗ ಕುದೀತುಂಟು. ಅದರಲ್ಲಿಟ್ಟು ಈಗ ಬೇಯಿಸಿಕೊಳ್ಬೇಕು ಇದನ್ನು. ಎರಡು ಗಂಟೆಯಷ್ಟು ಹೊತ್ತು ಇದನ್ನು ಬೇಯಿಸಿಕೊಂಡಿದ್ದೇನೆ. ಈಗ ಇಲ್ಲಿ ರೆಡಿಯಾಗಿದೆ ಇದು. ಇನ್ನು ಇದಕ್ಕೆ ಮಸಾಲೆಯನ್ನು ರೆಡಿ ಮಾಡಿಕೊಳ್ಬೇಕು. ಇಲ್ಲಿ ಒಂದು ಹುರಿದಿಟ್ಟುಕೊಂಡಂಥ 4-5 ಮೆಣಸು ತಗೊಂಡಿದ್ದೇನೆ. ಹಾಗೆ ಸ್ವಲ್ಪ ಒಂದು ಚಮಚದಷ್ಟು ಕೊತ್ತಂಬರಿ, ಒಂದು ಅರ್ಧ ಚಮಚದಷ್ಟು ಜೀರಿಗೆ, ಸ್ವಲ್ಪ ಅರಶಿನ ಹುಡಿ, 7-8 ಬೆಳ್ಳುಳ್ಳಿ ಎಸಳು, ಒಂದು 2 ಕಪ್ನಷ್ಟು ತೆಂಗಿನ ತುರಿ. ಈಗ ಮಿಕ್ಸಿಗೆ ಹಾಕಿ ಇಲ್ಲಿ ಮಸಾಲೆಯನ್ನು ರೆಡಿ ಮಾಡಿ ಇಟ್ಟುಕೊಂಡಿದ್ದೇನೆ. ಇಲ್ಲಿ ಒಂದು ಬಾಣಲೆಯನ್ನು ಬಿಸಿಯಾಗಲಿಕ್ಕೆ ಇಟ್ಟಿದ್ದೇನೆ. ಅದೀಗ ಬಿಸಿಯಾಗಿದೆ. ಅದಕ್ಕೆ ಈ ಮಸಾಲೆಯನ್ನು ಹಾಕ್ತಾ ಇದ್ದೇನೆ. ಇದಕ್ಕೆ ಕೊಚ್ಚಿಟ್ಟುಕೊಂಡಂಥ ಒಂದು ಈರುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತಾ ಇದ್ದೇನೆ ಇಲ್ಲಿ. ಈಗ ಇದು ಕುದೀತಾ ಉಂಟು ಮಸಾಲೆಯಲ್ಲಿ. ಸಣ್ಣ ಉರಿಯಲ್ಲಿ ಇಟ್ಟಿದ್ದೇನೆ. ಒಂದು ಸ್ವಲ್ಪ ಬೆಲ್ಲ ಹಾಕಬೇಕು. ಬೇಕಿದ್ದರೆ ಅದೊಂದು ಟೇಸ್ಟ್ ಬರ್ತದೆ ಬೆಲ್ಲ ಹಾಕಿದರೆ. ಈಗ ಈ ಪತ್ರೊಡೆಯನ್ನು ಇದಕ್ಕೆ ಹಾಕ್ತಾ ಇದ್ದೇನೆ. ಇನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದನ್ನು. ಈಗ ಇಲ್ಲಿ ಪತ್ರೊಡೆ ರೆಡಿಯಾಗಿದೆ. ಇದಕ್ಕೆ ಇನ್ನೂ ಒಂದು ಒಗ್ಗರಣೆಯನ್ನು ಕೂಡ ಹಾಕ್ತಾ ಇದ್ದೇನೆ.
ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.